ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ವೆಜ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ. ಬನ್ನಿ ಇವತ್ತು ವೆಜ್ ಪರೋಟ ಮಾಡೋದು ಹೇಗೆ ಅಂತಾನೆ. ಚಿಕ್ಕ ಮಕ್ಕಳು ಯಾರು ತರಕಾರಿ ಇಷ್ಟಪಡಲ್ಲ ಅಂತಾರೋ ಅಂಥವ್ರಿಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಈ ವೆಜ್ ರೆಸಿಪೀಸು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ ಬಂದುಬಿಟ್ಟು. ನಾನು ಮೊದಲೇ ಸತಿ ಟ್ರೈ ಮಾಡಿದ್ದು. ನಾನು ಮೊದಲೆಲ್ಲ ಆಲೂ ಪರೋಟ ಮಾಡ್ತಾಯಿದ್ದೆ, ಆಲೂಗಡ್ಡೆದು. ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ ಮಕ್ಕಳಿಗೆ. ಈ ಥರ ವೆಜಿಟೇಬಲ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಇಷ್ಟ ಆಯಿತು. ನನ್ನ ಮಗ ತರಕಾರಿನೇ ತಿನ್ನಲ್ಲ, ಅವನಿಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ಬನ್ನಿ ಇದು ಯಾವ ರೀತಿ ಮಾಡೋಣ ಅಂತ ನೋಡೋಣ. ನಾನು ಒಂದು ಕಪ್ಪಷ್ಟು ಮೊದಲು ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಬರೀ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಪರೋಟಾಗೆ. ಆದರೆ ನಾನು ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಲ್ವಾ, ಮೈದಾ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ ಮೈದಾ ಹಿಟ್ಟನ್ನ ಹಾಕಿ ಈ ಥರ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕಲಸಿ ಮುಚ್ಚಿಟ್ಕೊತಾ ಇದ್ದೀನಿ ಇಲ್ಲಿ. ಮತ್ತು ವೆಜ್ ಪರೋಟ ಮಾಡೋದಕ್ಕೆ ತರಕಾರಿ ಬೇಕಲ್ವ. ನಾನು ಸಿಂಪಲಾಗಿ ಮನೇಲಿರೋದಂತೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕ್ಯಾಬೇಜು, ಎಲೆಕೋಸು ಬರುತ್ತಲ್ಲ, ಹೂಕೋಸು, ಅವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇರೋವಂಥ ತರಕಾರಿನ ಯೂಸ್ ಮಾಡ್ಕೊಂಡು ಈ ರೀತಿ ಪರೋಟ ಮಾಡ್ಕೊತಾ ಇದ್ದೀನಿ. ನಮ್ಗೆ ಪರೋಟ ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ, ತರಕಾರಿ ಎಲ್ಲ ಸ್ವಲ್ಪ ಭಾಳ ಸಣ್ಣದಾಗಿ ಹಚ್ಚಿಟ್ಕೋಬೇಕಲ್ವ, ಅದಕ್ಕೆ ನಾನು ಈ ಥರ ಚಾಪರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಕಡೆಯೂ ಚಾಪರ್ ಸಿಗ್ತಾ ಇದೆ, ಇಲ್ಲಾಂದರೆ ಆದಷ್ಟು ನಾವು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿ, ಈ ಥರ ಆಲೂಗಡ್ಡೆನ ಇದರಲ್ಲೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ನ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಇದು ಚಾಪರಲ್ಲಿ ಹಾಕೋದ್ರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ದಪ್ಪ ಆಗಿಬಿಟ್ರೆ ಅದು ಮಿಷಿನ್ ತಿರುಗಲ್ವಲ್ವ, ಇದಾಗಿಬಿಡುತ್ತೆ. ನಾನು ಈ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸತಿ ಆದರೆ ಆಗೋಲ್ಲ ಅಂತಂದ್ಬಿಟ್ಟು ಫಸ್ಟ್ ಆಲೂಗಡ್ಡೆನೂ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಫಸ್ಟು ಆ ಥರ ಹಿಂಗೆ ಅರ್ಧ ಕಟ್ಟಾಗೋ ಥರ ಈ ಕಡೆ ಹಾಕಿ ಮತ್ತೆ ಒಂದು ಸ್ವಲ್ಪ ಆದಮೇಲೆ ನಾವು ಈ ಕಡೆ ಇನ್ನೊಂದು ಹೋಲ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೋಬೇಕು. ಈ ಥರ ಹಿಂಗೆ ಇನ್ನೊಂದು ಸತಿ ಹಾಕ್ಬಿಟ್ರೆ ಫುಲ್ ಫೈನಾಗಿ ಸಣ್ಣದಾಗಿ ಆಗಿಬಿಡುತ್ತೆ. 5 ನಿಮಿಷಕ್ಕೆಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಬಿಡ್ಬೋದು ನಾವೆಲ್ಲ ಅವನ್ನೆಲ್ಲ ನಾವು. ನೋಡಿ ಎಷ್ಟು ಫೈನಾಗಿ ಆಗಿದೆ ಎಲ್ಲ. ಈಗ ಈರುಳ್ಳಿನೆಲ್ಲ ಒಂದು ಸಪ್ರೇಟ್ ಇನ್ನೊಂದು ಪ್ಲೇಟ್ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಅದೇ ಇದಕ್ಕೇ ಇವಾಗ ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ವಲ್ಲ, ಬೀನ್ಸು, ಅವನ್ನೆಲ್ಲ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಬೀನ್ಸ್ನ ನಾವು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೇಕು ನಾವೆಲ್ಲ ಫುಲ್ ಇವನ್ನೆಲ್ಲ. ನೋಡಿ, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಬೀನ್ಸ್ನ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹೇಳ್ತೀನಿ, ಕ್ಯಾರೆಟ್ ಮಾತ್ರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊ, ಬೀನ್ಸ್ ಏನೋ ಚಾಪ ಆಗಿಬಿಡುತ್ತೆ. ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದಾಗುತ್ತೆ. ಈ ಥರ ಹಾಕಿ ಇವಾಗ ಫಸ್ಟ್ ಮಿಡ್ಲೆಲ್ಲ ಹಾಕ್ಕೊಂಬಿಟ್ಟು ಫಸ್ಟ್ ಇದು ಮಾಡ್ಕೊಬೇಕು ನಾವು. ಈ ಥರ ಎಲ್ಲ ಫಸ್ಟ್ ಆದಮೇಲೆ ಅರ್ಧ ಆದಮೇಲೆ ಈ ಕಡೆಗೆ ಹೋಲಲ್ಲಿ ಇಟ್ಕೊಂಡ್ಬಿಟ್ರೆ ಸಣ್ಣದಾಗಿ ಕಟ್ ಆಗುತ್ತೆ. ಇವಾಗ ಏನಿದ್ರು ಒಂದು ಸ್ವಲ್ಪ ದಪ್ಪ ಕಟ್ ಮಾಡುತ್ತೆ ಈ ಕಡೆ ಇಟ್ಟರೆ ನಾವು. ಈ ಥರ ಎಲ್ಲ ಈಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈಗ ಸಣ್ಣದಾಗೆಲ್ಲ ಕಟ್ ಆಗಿದೆ ತರಕಾರಿ ಎಲ್ಲ. ಮಕ್ಕಳಿಗೆ ಮಾಡಿಕೊಟ್ರೆ ವೆಜಿಟೇಬಲ್ ಇದೆ ಅಂತಲೂ ಗೊತ್ತಾಗಲ್ಲ ಇದರಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಇದು ಪರೋಟ ಬಂದುಬಿಟ್ಟು. ಇದು ಆನ್ಲೈನೆಲ್ಲ ಸಿಗುತ್ತೆ, ಇದು ಬೇಕಾದರೆ ನೀವು ಸಮೇತ ಬೈ ಮಾಡ್ಬೋದು. ಇದನ್ನು ಎಲ್ಲದಕ್ಕೂ ಯೂಸ್ ಆಗುತ್ತೆ. ತರಕಾರಿ ಅಂತೂ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಸಣ್ಣ ಸಣ್ಣದಾಗಿ ಈರುಳ್ಳಿ ರೊಟ್ಟಿಗೆಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ಲ, ಇದೆಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಅದ್ರಾಗೆ ತಿರುಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾನು ಹಚ್ಚಿಟ್ಕೊಂಡೆ. ಈಗ ಅದನ್ನು ನಾವು ಸ್ವಲ್ಪ ಎಣ್ಣೆ ಪಲ್ಯ ಥರ ಮಾಡ್ಕೊಬೇಕು, ಹಂಗಾರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮಧ್ಯದಲ್ಲಿ ಹಂಗೆ ಹಸಿದೇ ಇಟ್ಟರೆ ಚೆನ್ನಾಗಿರಲ್ವಲ್ಲ ಟೇಸ್ಟು. ಈ ಥರ ಎಲ್ಲ ಮಾಡಿಕೊಂಡು ನಾವು ಆ ಥರ ಮಾಡೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಆಲೂಗಡ್ಡೆನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸಾಸಿವೆ ಕರಿಬೇವಿನ ಸೊಪ್ಪು ಸಮೇತ ಹಾಕ್ಕೋಬೋದು. ನಾನು ಇದರಲ್ಲಿ ಹೆಂಗಿದ್ರು ಆ್ಯಡ್ ಮಾಡ್ಕೊತಾ ಇದ್ದೀನಲ್ಲ ಅಂತ ನಾನು ಸ್ವಲ್ಪ ಸಾಸಿವೆ ಕಾಳೊಂದು ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ ಇಲ್ಲಿ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದ ತಕ್ಷಣ ಈ ಕಟ್ ಮಾಡ್ಕೊಂಡು ಸಣ್ಣದಾಗಿ ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ ಅವನ್ನೆಲ್ಲ ಹಾಕಿ ಒಂದು 5 ನಿಮಿಷ ಸಾಕು ಇದನ್ನೆಲ್ಲ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಈ ಥರ ಸ್ಟಫಿಂಗ್ ಒಂದು ರೆಡಿ ಮಾಡ್ಕೊಂಬಿಟ್ರೆ ಪರೋಟ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಯಾರಾದರೂ ಗೆಸ್ಟ್ ಬರ್ತಾಯಿದೆ ಅಂದರೆ ಪರೋಟನೇ ಒಂದಿನ ಬೆಳಗ್ಗೆನೇ ಮಾಡ್ಕೊಂಬಿಟ್ಟು ಮಧ್ಯಾಹ್ನಕ್ಕೆ ಬಂದಾಗ ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನಮ್ಗೆ ಮಾಡೋದಕ್ಕೆ ಸಮೇತ. ನೋಡಿ, ಈಗ ಒಂದು 2 ನಿಮಿಷ ಆದಮೇಲೆ ತರಕಾರಿ ಎಲ್ಲ ಒಂದು ಸ್ವಲ್ಪ ನೀರು ಬಿಟ್ಟಿದೆಯಲ್ವ, ಅದಕ್ಕೇ 1-1.5 ಸ್ಪೂನಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ, ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಗರಂ ಮಸಾಲೆ ಅಂತ ಹೇಳ್ಬೋದು ನಾವು. ಅದು ಹಾಕಿದ್ರೆ ಘಮನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇಷ್ಟೇ, ಇನ್ನೇನು ಹಾಕೋಗಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪೊಂದು ಹಾಕ್ಕೊಂಬಿಟ್ರೆ ಸ್ಟಫಿಂಗ್ ರೆಡಿ ಆಗೋಗ್ಬಿಡುತ್ತೆ ನಮಗೆ. ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊತಾ ಇದ್ದೀನಿ. ಜಾಸ್ತಿ ತರಕಾರಿ ಬೇಯಬೇಕು ಅಂತ ಏನಿಲ್ಲ, ಜಸ್ಟ್ ಅದನ್ನೆಲ್ಲ ಮಸಾಲೆ ಒಂದು ಹಿಡ್ಕೊಂಬಿಟ್ರೆ ಸಾಕು, ಇದು ಅಷ್ಟೇ.
ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದಿದ್ದು. ಇದಕ್ಕೆ ಚಟ್ನಿ ಕಾಂಬಿನೇಷನ್ ಅಂತಂದರೆ ಅದಕ್ಕೆ ಒಂದು ಜಾರಿಗೆ ನಾನು ಕಡಲೆ ಪಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಒಂದು 4 ಎಸಳು ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ಅಂಥದ್ದು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಇದಕ್ಕೆ ಮೊಸರು ಇದ್ರೂ ಚೆನ್ನಾಗಿರುತ್ತೆ, ಆದರೆ ನಮ್ಮ ಮನೆಗೆ ಸ್ವಲ್ಪ ಚಟ್ನಿನ ಬೇಕೇ ಅಂತಾರಲ್ವ, ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡು ಹಸಿಮೆಣ್ಸಿಕಾಯಿ ಮರ್ತೋಗ್ಬಿಟ್ಟಿದ್ದೆ ಹಾಕೋವಾಗ. ಇವಾಗ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಳ್ಳೆ ಚಟ್ನಿ ಕಾಂಬಿನೇಷನ್ ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅಂತೂ ಇದಕ್ಕೆ. ನೋಡಿ ಈಗೆಲ್ಲ ಹಿಟ್ಟೆಲ್ಲ ನೆಂದಿದೆಯಲ್ಲ, ಪರೋಟ ರೆಡಿ ಮಾಡ್ಕೊಂಬಿಡೋಣ. ಅಷ್ಟೊತ್ತಿಗೆ ಸ್ಟಫಿಂಗ್ ಎಲ್ಲ ರೆಡಿಯಾಗಿರುತ್ತೆ ಚಟ್ನಿ ಮಾಡ್ಕೊಳ್ಳೋದ್ರೊಳಗಡೆ. ಈ ಥರ ಹಿಟ್ಟನ್ನೆಲ್ಲ ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸರ್ತಿ ನಾವು ನಮ್ಗೆ ಯಾವ ಇದು ಬೇಕೋ ಅದು ಮಾಡ್ಕೊಬೋದು. ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು, ಜಾಸ್ತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇದನ್ನು ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕಿದು. ನೋಡಿ ಒಂದು ಅರ್ಧ ಎತ್ತಿಟ್ಕೊಂಡು ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ನಾವು ಇದಕ್ಕೆ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಉಜ್ಜೋದಕ್ಕೆ. ನೀವು ಬೇಕಾದ್ರೆ ಗೋಧಿ ಹಿಟ್ಟು ಸಹ ಯೂಸ್ ಮಾಡ್ಕೊಬೋದು. ಹೇಳ್ತೀನಲ್ಲ ನಾನು, ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಲ್ವ ಮೇಗಳ ಲೇಯರ್ ಎಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಅರ್ಧ ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೆ. ಇದಕ್ಕೂ ಸ್ವಲ್ಪ ಉಜ್ಜೋದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಹಿಂಗೆ ಸಣ್ಣದಾಗಿ ಒಂದು ಉಂಡೆ ತೊಗೊಂಬಿಟ್ಟು ಈ ಥರ ಹಿಂಗೆ ಮಧ್ಯದಲ್ಲಿ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಅಗಲ ಮಾಡ್ಕೋಬೇಕು, ಕೈಯಲ್ಲೇ ಅಗಲ ಮಾಡ್ಕೊಂಬಿಟ್ಟು ಈ ಸ್ಟಫಿಂಗ್ ಇರುತ್ತಲ್ಲ ಇದನ್ನು ಸ್ಪೂನಲ್ಲಿ ಇಟ್ಟರೆ ಬಿಡಿ ಆಗುತ್ತಂತೆ. ಸ್ವಲ್ಪ ಈ ಥರ ಕೈಯಲ್ಲಿ ಉಂಡೆ ಮಾಡ್ಕೊಂಬಿಟ್ಟು ನಾವು ಅದಕ್ಕೆ ಸ್ಟಫಿಂಗ್ ಇಟ್ಕೋಬೇಕು. ಮೊದಲೇ ಎಲ್ಲ ಉಂಡೆ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನಾವಿಲ್ಲಿ ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ನಾನು ಹಿಂಗೆ ಮಾಡ್ತೀನಿ. ನೀವು ಬೇಕಾದ್ರೆ ಒಂದು ಸತಿ ಉಂಡೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ಟಫಿಂಗ್ ಮಾಡ್ಕೊತ ಪರೋಟ ಮಾಡ್ಕೊಂಡು ತುಂಬ ಈಸಿ ಆಗುತ್ತೆ. ನೋಡಿ ಈ ಥರ ಮಾಡಿ ಸಿಂಪಲ್ಲಾಗಿ ಉಜ್ಜಿಬಿಡ್ಬೋದು. ನಾವು ಒಬ್ಬಟ್ಟು ತಟ್ತೀವಲ್ಲ ಅದೇ ಥರನೇ ಸ್ಟಫಿಂಗ್ ಇದು. ಎಷ್ಟು ಬೇಗ ಆದರೂ ಮಾಡ್ಕೊಂಬಿಡ್ಬೋದು. ಎಷ್ಟು ದಪ್ಪ ಇದ್ದಷ್ಟು ಚೆನ್ನಾಗಿರುತ್ತೆ, ಆದರೂ ಬೇಯಿಸಿ ಹೊಟ್ಟೆ ಮಕ್ಕಳಿಗೆ ಇದಾಗುತ್ತೆ ಅಂತ ನಾನು ಆದಷ್ಟು ಸ್ವಲ್ಪ ತೆಳ್ಳಗೆ ಉಜ್ಕೊತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ಸ್ವಲ್ಪ ದಪ್ಪ ಉಜ್ಕೊಂಡು ಇದು ಮಾಡ್ಕೊಳ್ಳಿ. ಸ್ವಲ್ಪ ಹಿಟ್ಟೆಲ್ಲ ಒದ್ಕೊಂಬಿಟ್ಟು ಒಂದು ತವ ಕಾಯಕ್ಕೆ ಇಟ್ಟಿದ್ದೆ ನಾನು ಆಗಲೇ. ಆವಾಗ ಇದು ನೋಡಿ ಈ ಥರ ಆಗ್ತಾಯಿದೆ. ಆ ಕಡೆ ಇನ್ನೊಂದು ಆಗೋ ಅಷ್ಟೊಂದ್ರೆ ನಾವು ಈ ಥರ ಸ್ಟಫಿಂಗ್ ಮಾಡ್ಕೊತಾ ಇರ್ಬೋದು. ಲೇಟೇ ಆಗುತ್ತೆ, ಪರೋಟ ಬೇಗ ಆಗಲ್ಲಲ್ವ, ಅಷ್ಟೊತ್ತಿಗೆ ಇನ್ನೊಂದು ಉಜ್ಕೊಂಬಿಡ್ಬೋದು ಸ್ಟಫಿಂಗ್ ಮಾಡ್ಕೊಂಡು ನಾವೆಲ್ಲ ಇದನ್ನು ಈ ಥರ ಎಲ್ಲ ಇದು ಮಾಡ್ಕೊಂಡು ಇನ್ನೊಂದು ಸತಿ ಸ್ಟಫಿಂಗ್ ಎಲ್ಲ ತುಂಬ್ಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ನೀವು ಇದು ಆ ಕಡೆ ಉಜ್ಕೊತಾ ಇದ್ದೀವಿ, ಈ ಕಡೆ ಸುಟ್ಕೊತಾ ಇದ್ದರೆ ಬೇಗ ಆಗೋಗುತ್ತೆ. ಇನ್ನೊಬ್ರು ಯಾರನ್ನ ಇನ್ನೂ ಭಾಳ ಜನ ಇದ್ದಾರೆ ಅಂದರೆ ಆ ಕಡೆ ತವಾನೂ ಇಟ್ಕೊಬಿಡ್ಬೋದು, ಅಷ್ಟು ಬೇಗ ಆಗ್ತಾಯಿಲ್ಲ. ಯಾಕಂದ್ರೆ ತವ ಸುಡೋದು ಲೇಟೇ ಅಲ್ವಾ ಈ ಪರೋಟಗಳು. ಸ್ವಲ್ಪ ಆದಷ್ಟು ನಾವು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಪರೋಟಗೆ. ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊತೀನಿ. ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ಪರೋಟ ಟೇಸ್ಟ್ ಎಲ್ಲ. ನಾನು ಇಲ್ಲಿ ಫಾಸ್ಟಾಗಿ ನೋಡಿಸ್ತಾ ಇದ್ದೀನಿ ವಿಡಿಯೋ. ಒಂದು 5 ನಿಮಿಷ ಆದರೂ ಬೇಕು ಒಂದು ಪರೋಟ ಆಗೋದಕ್ಕೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ನಾನು ಎಷ್ಟು ಸತಿ ಹೇಳ್ತಿದ್ದೀನಿ ಅಂದರೆ ಅಷ್ಟು ನನ್ನ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಈ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ ಪರೋಟ ಎಲ್ಲ ಮಾಡಿಕೊಂಡು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ. ಇದು ತರಕಾರಿ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಯಾರು ತರಕಾರಿ ತಿನ್ನಲ್ಲ ಅಂತಾರ ಅವ್ರಿಗೆ ಈ ಥರ ನೋಡಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಬಾಯ್.